ಆದ್ಮೇಲೆ MHRD UDS ಪ್ಲಸ್ನಲ್ಲಿ ಮಗುವನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಶಾಲೆಗೆ TC ಬಂದಿರುವಂಥ ಮಗುವನ್ನು MHRD UDS ಪ್ಲಸ್ನಲ್ಲಿ ಇನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಒಂದು ಪ್ರೋಗ್ರೆಷನ್ ಆ್ಯಕ್ಟಿವಿಟೀಸ್ನಲ್ಲಿ ಸ್ವಲ್ಪ ಕೆಲಸವನ್ನು ಮುಗಿಸ್ಬೇಕಾಗಿರುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮುಂದಿನ ಪುಟ ಓಪನ್ ಆಗುತ್ತೆ. ಯಾಕೆಂದರೆ ಪ್ರೋಗ್ರೆಷನ್ ಆ್ಯಕ್ಟಿವಿಟೀಸ್ನಲ್ಲಿ ಹಿಂದಿನ ಸಾಲಿನ ಎಲ್ಲ ಮಕ್ಕಳು ಇದ್ದಾರಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅಲ್ಲಿ ಗೋ ಅಂತ ಬರುತ್ತೆ ಪ್ರೋಗ್ರೆಷನ್ ಆ್ಯಕ್ಟಿವಿಟೀಸ್ನಲ್ಲಿ. ಅಲ್ಲಿ ವ್ಯೂ ಸಮ್ಮರಿಗೆ ಹೋಗಿ ಫಸ್ಟು ವ್ಯೂ ಸಮ್ಮರಿಗೆ ಹೋಗಿ ಕಳೆದ ವರ್ಷ 1ನೇ ಕ್ಲಾಸಲ್ಲಿದ್ದ ಮಕ್ಕಳನ್ನೆಲ್ಲ 2ನೇ ಕ್ಲಾಸ್ಗೆ ಮತ್ತು ಹಿಂದಿನ ತರಗತಿ ಮಕ್ಕಳನ್ನೆಲ್ಲ ಮುಂದಿನ ತರಗತಿಗೆ ಪ್ರಮೋಟ್ ಮಾಡಿದ್ವಿ. ಅವರೆಲ್ಲ ಪ್ರಮೋಟ್ ಆಗಿದ್ದಾರೆ ಅಂತ ನೋಡ್ಕೊಳ್ಳಿ. ಎಂಡ್ ಕ್ಲಾಸ್ ಮಕ್ಕಳು TC ಹೋಗಿದ್ದಾರೆ ಅಂತ ನೋಡ್ಕೊಳ್ಳಿ. ಸೊ ಅಲ್ಲಿ TCಯನ್ನು ಕೊಟ್ಟಿರ್ತೀವಿ. ಅದಾದ ನಂತರ ನೀವು ಏನು ಮಾಡಬೇಕಾಗುತ್ತೆ, ಫೈನಲೈಸ್ ಪ್ರೋಗ್ರೆಷನ್ ಅಂತ ಮಾಡುತ್ತೆ, ಅದನ್ನು ಫೈನಲೈಸ್ ಮಾಡಬೇಕಾಗತ್ತೆ. ಸೊ ಇದು ಮಾಡಾದ ಮೇಲೆ ಈಗ ನೀವು ಮತ್ತೆ ಇಂಪೋರ್ಟ್ ಮಾಡ್ಯೂಲ್ ಅಂತ ಇದೆ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಕೆಳಗಡೆ, ಅದನ್ನು ಪ್ರೆಸ್ ಮಾಡಿದಾಗ ಇಂಪೋರ್ಟ್ ಮಾಡ್ಯೂಲ್ ಬರುತ್ತೆ. ಅದನ್ನು ಓಪನ್ ಮಾಡಿಕೊಂಡು ನಿಮ್ಮ ಶಾಲೆಗೆ TC ತೊಗೊಂಡು ಬಂದಿರತಕ್ಕಂಥ ಮಗುವಿನ ಪೆನ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಪೆನ್ ನಂಬರ್ನ ಎಂಟ್ರಿ ಮಾಡಿ ಆ ಮಗುವಿನ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಕರೆಕ್ಟಾದಂಥ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ ನಂತರ ನಾವು ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗುವಿನ ಡೀಟೇಲ್ಸ್ ನಮಗೆ ಈ ರೀತಿ ಬರುತ್ತೆ. ಮಗುವಿನ ಹೆಸರು, ತಂದೆ ತಾಯಿ ಹೆಸರು ಇದೆಲ್ಲ ಬರುತ್ತೆ. ಸೊ ಅಲ್ಲಿ ತರಗತಿ ಕಾಣಿಸುತ್ತೆ, ಯಾವ ತರಗತಿಗೆ ಇಂಪೋರ್ಟ್ ಆಗ್ತಾಯಿದೆ ಅಂತ. ಸೊ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ಶಾಲೆಗೆ ಬಂದ ದಿನಾಂಕವನ್ನು ಅಲ್ಲಿ ನಮೂದು ಮಾಡಿದ ನಂತರ ಇನ್ನೊಮ್ಮೆ ನಿಮ್ಮ ಡೀಟೇಲ್ಸನ್ನೆಲ್ಲ ಮಗುವಿನ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಹಿಂದಿನ ಶಾಲೆ ಯಾವುದು ಅಂತ ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಆ ನಂತರ ಇಂಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫೈನಲಾಗಿ ಕನ್ಫರ್ಮ್ ಮಾಡಿದ್ರೆ ಮಗು ನಿಮ್ಮಲ್ಲಿಗೆ ದಾಖಲಾಗುತ್ತೆ. ಸೊ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಆದಮೇಲೆ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರುತ್ತೆ. ಸೊ ಈಗ ಆ ಮಗು ನಿಮ್ಮ MHRD UDS ಪ್ಲಸ್ನಲ್ಲಿ ದಾಖಲಾಗಿರುತ್ತೆ. ಸೊ ಈ ರೀತಿ ನಮ್ಮ ಶಾಲೆಗೆ TC ಬಂದ ಮಕ್ಕಳನ್ನು ದಾಖಲು ಮಾಡ್ಕೋಬೇಕಾಗಿದೆ.